ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳುತ್ತೇನೆ. ಏನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಯಾರೆಲ್ಲ MBA ಮತ್ತು MCA ಈ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರೆದಿದ್ದೀರ, ಆಲ್ರೆಡಿ ನೀವು ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರೆದಿದ್ದೀರ. ಈಗ ಇವತ್ತು ಡೇಟ್ ನೋಡ್ರಿ, ಇಲ್ಲಿ 23/6/2025 23/6/2025. KEದವರು ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರ ಕೀ ಆನ್ಸರ್ಸನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಫಿಷಿಯಲ್ ಆಗಿ ಕೀ ಆನ್ಸರ್ಸನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ಬೋದು, ಇದು MBA ಕೀ ಆನ್ಸರ್ಸ್ ಇವ. ಇಲ್ಲಿ ಈ ಸೈಡ್ ಕ್ವಶನ್ ನಂಬರ್ A1 ಸೀರೀಸ್, B1 ಸೀರೀಸ್, C1 ಸೀರೀಸ್, ನೆಕ್ಸ್ಟ್ D1 ಸೀರೀಸ್. ಈ ಥರ ಇಲ್ಲಿ ನೋಡ್ರಿ, ನೀವು ಎಲ್ಲ ನೋಡ್ಬೋದು, ಕೀ ಆನ್ಸರ್ಸನ್ನು ನೋಡ್ಬೋದು. ಅಪ್ ಟು 100 ಕ್ವಶನ್ಸ್ ಇವೆ. ಎಲ್ಲದ್ರದ್ದು ನೀವು ಸೀರೀಸ್ದ ಕೀ ಆನ್ಸರ್ಸನ್ನು ನೋಡ್ಬೋದು. ಓಕೆ, ಇದು MBAದ ಆಯಿತು. ಇವತ್ತೇ ಅವರ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಫಿಷಿಯಲ್ ಆಗಿ ಕೀ ಆನ್ಸರ್ಸನ್ನು. ಮತ್ತು ಇನ್ನೊಂದು ಏನಂದರೆ MCAದವ್ರಿಗೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕೀ ಆನ್ಸರ್ಸನ್ನು. ನೀವು ನೋಡ್ಬೋದು 23/6/2025 ಅಂದರೆ ಇವತ್ತು. ಅಲ್ಲೂ ಕೂಡ A1 ಸೀರೀಸ್ ಇದೆ, B1 ಸೀರೀಸ್ ಇದೆ, C1 ಸೀರೀಸ್ ಇದೆ, D1 ಸೀರೀಸ್ ಇದೆ. ಕ್ವಶನ್ ನಂಬರ್ 1ದಿಂದ ಕ್ವಶನ್ ನಂಬರ್ 100ವರೆಗೆ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಫಿಷಿಯಲ್ ಆಗಿ. ಆಫಿಷಿಯಲ್ ಕೀ ಆನ್ಸರ್ಸ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ಕಂಡಕ್ಟ್ ಮಾಡಿರುವಂಥ ಎಂಟ್ರೆನ್ಸ್ ಎಕ್ಸಾಮ್ಸ್ ಅದು. ಇಲ್ಲಿ MBA ಮತ್ತು MCA ಇದು. ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಈಗ ಯಾವುದೋ ಒಂದು ಕೀ ಆನ್ಸರ್ಸ್ ನೀವು ಅಪ್ಲೈ ಮಾಡಿದ ಕೀ ಆನ್ಸರ್ಸ್ ಏನಾಗಿರುತ್ತೆ, ರೈಟ್ ಇರುತ್ತೆ. ಬಟ್ ಆಫಿಷಿಯಲ್ ಆಗಿ ಕೊಟ್ಟಿರುವಂಥ ಕೀ ಆನ್ಸರ್ಸ್ ಈಗ ರಾಂಗ್ ಇದೆ ಅಂತೇಳಿ ನಿಮಗೆ ಏನಾದರೂ ಅನಿಸ್ತಿತ್ತು ಅಂದರೆ ನೀವು ಏನು ಮಾಡ್ಬೋದು, ಅದಕ್ಕೆ ಅಬ್ಜೆಕ್ಷನ್ಸ್ ಕೂಡ ಹಾಕ್ಬೋದು. ಓಕೆ, ಅಬ್ಜೆಕ್ಷನ್ಸ್ ಹಾಕಬೇಕಾದ್ರೆ ಈಗ ಕೀ ಆನ್ಸರ್ಸ್ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ಕೀ ಆನ್ಸರ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಕ್ವಶನ್ ನಂಬರ್ ಯಾವುದೋ ಒಂದು ಕ್ವಶನ್ ಇದೆ. ಸಪೋಸ್ ಕೀ ಆನ್ಸರ್ದಲ್ಲಿ, ಆಫಿಷಿಯಲ್ ಕೀ ಆನ್ಸರ್ದಲ್ಲಿ ಕ್ವಶನ್ ನಂಬರ್ 1ಗೆ ಯಾವುದೋ ಒಂದು ಕ್ವಶನ್ಗೆ ಸಪೋಸ್ ಅದ ಆಪ್ಷನ್ ಆಗಿ ಅವರು ಏನು ಮಾಡಿರ್ಬೋದು, A ಅಂತ ಹೇಳಿ ಕೊಟ್ಟಿರ್ಬೋದು. ಬಟ್ ನಿಮಗೆ ಅನಿಸ್ತಾ ಇರುತ್ತೆ ಅದ A ಅಲ್ಲ B ಕ್ವಶನ್, ಅದ ಆನ್ಸರ್ ಏನು B ಅಂತೇಳಿ ನಿಮಗೆ ಅನಿಸ್ತಾ ಇರುತ್ತೆ. ಓಕೆ, ನೀವು ಕರೆಕ್ಟ್ ಅಂತೇಳಿ ನೀವು ತಿಳಿದಿರ್ತೀರ. ಈ ಥರ ನಿಮಗೇನಾದರೂ ಎಕ್ಯುರೇಟಾಗಿ ಅದು ಕರೆಕ್ಟ್ ಇದ್ದು ಆಫಿಷಿಯಲ್ ಆಗಿ ಅದು ರಾಂಗ್ ಕೊಟ್ಟಿರಿ ಅಂದರೆ ನೀವು ಏನು ಮಾಡ್ಬೋದು, ಅಂಥ ಕ್ವಶನ್ಸ್ಗಳಿಗೆ ನೀವು ಅಬ್ಜೆಕ್ಷನ್ ಸಲ್ಲಿಸ್ಬೋದು. ಅದನ್ನು ಕೂಡ KEದವ್ರು ಏನು ಮಾಡಿದ್ದಾರೆ ಅನ್ನೋ ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಏನಂದರೆ KE ಪ್ರೊವಿಷನಲ್ ಆನ್ಸರ್ ಕೀ ಅಬ್ಜೆಕ್ಷನ್ ಪೋರ್ಟಲ್ ಅಂತೇಳಿ. ನೀವು ಈ ಕೀ ಆನ್ಸರ್ ಪೋರ್ಟಲ್ ಇರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಹಾಕಬೇಕು ಫಸ್ಟಿಗೆ. ನಂತರ ಏನು ಮಾಡಬೇಕು, ಕ್ಯಾಂಡಿಡೇಟ್ ನೇಮ್, ನಿಮ್ಮ ನೇಮ್ ಹಾಕಬೇಕು. ಇದು ಯಾರಿಗಪ್ಪ ಅಂತಂದರೆ ಅಬ್ಜೆಕ್ಷನ್. ಈಗ ಆಫಿಷಿಯಲ್ ಕೀ ಆನ್ಸರ ಯಾವುದೋ ಒಂದು ಕ್ವಶನ್ಸ್ ಆಗಿರ್ಬೋದು, ಅಥವಾ PU ಕ್ವಶನ್ಸ್ ರಾಂಗ್ ಇದೆ. ಬಟ್ ನಾವು ಹಾಕಿರುವಂಥ ಕ್ವಶನ್ಸ ಅಂದರೆ ನೀವು ಯಾವುದು ಅಪ್ಲೈ ಮಾಡಿರ್ತಿಲ್ಲ ಆ ಕ್ವಶನ್ಸ ರೈಟ್ ಇದೆ ಅಂತೇಳಿ ಅಬ್ಜೆಕ್ಷನ್ ಸಲ್ಲಿಸೋದಿದ್ರೆ ಅಂದರೆ ಈ ಥರ ನೀವು ಪ್ರೊಸೀಜರ್ಸ ಫಾಲೋಅಪ್ ಮಾಡಬೇಕು. ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ನಂಬರ್ ಹಾಕಬೇಕು, ನಂತರ ಕ್ಯಾಂಡಿಡೇಟ್ ನೇಮ್ ಹಾಕಬೇಕು, ನಂತರ ಡೇಟ್ ಆಫ್ ಬರ್ತ್, ನೀವು ಡೇಟ್ ಆಫ್ ಬರ್ತ್ ಹಾಕ್ರಿ. ನೆಕ್ಸ್ಟ್ ಸೆಲೆಕ್ಟ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಇಲ್ಲಿ PGCET MBA ಇದ್ದರೆ MBA ಅಪ್ಲೈ ಮಾಡಬೇಕು, PGCET MCA ಇದ್ದರೆ MCA ಅಪ್ಲೈ ಮಾಡಬೇಕು. ನಂತರ ಏನು ಮಾಡಿರಿ, ಈ ಕ್ಯಾಪ್ಚಾ ಬಂದಿರ್ತಾರಲ್ಲ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿರಿ 1AVQJK. ಇದು ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಈ ಕ್ಯಾಪ್ಚಾನ ಎಂಟರ್ ಮಾಡಿ ಲಾಗಿನ್ ಆದ ನಂತರ ನಿಮಗೊಂದು ಪೋರ್ಟಲ್ ಡಿಸ್ಪ್ಲೇ ಆಗುತ್ತೆ. ಆ ಪೋರ್ಟಲ್ ಡಿಸ್ಪ್ಲೇ ಆದ ನಂತರ ಏನು ಮಾಡಬೇಕಂದ್ರೆ ನೀವು ವರ್ಷನ್ ಕೋಡ್ ಯಾವುದು ನಿಮ್ಮದು A1 B1 C1 D1, ನೆಕ್ಸ್ಟ್ ಯಾವ ಪ್ರಶ್ನೆಗೆ ನೀವು ಅಬ್ಜೆಕ್ಷನ್ ಸಲ್ಲಿಸೋದಿರಲ್ಲ ಆ ಪ್ರಶ್ನೆಯನ್ನು ನೋಡಬೇಕು, ಅಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಅದಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ ನೀವು ಕ್ವಶನ್ ಏನು ನಿಮ್ಮದು ಕ್ವಶನ್ ರೈಟ್, ಆಫಿಷಿಯಲ್ ಕೀ ಆನ್ಸರ್ ಕ್ವಶನ್ ರಾಂಗ್ ಅಂತೇಳಿ ನೀವು ಪ್ರೂವ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಏನಿರಬೇಕು, ಕೆಲವೊಂದಷ್ಟು ಸೋರ್ಸಸ್ ಇರಬೇಕು. ಆ ಕ್ವಶನ್ ರಿಲೇಟೆಡ್ ಇರುವಂಥ ಸೋರ್ಸ್ ಕೂಡ ನಿಮ್ಮ ಹತ್ರ ಇರಬೇಕು. ಅದನ್ನೆಲ್ಲ ಏನು ಮಾಡಿರಿ, ಒಂದು PDF ಮಾಡಬೇಕು ನೀವು. ಅಲ್ಲಿ PDF ಇಷ್ಟು MB ಇರಬೇಕು ಅಂತೇಳಿ ನಿಮ್ಗೆ ಹೇಳಿರ್ತಾರೆ. ಓಕೆ,
ಸೊ ಅದೇ MB ಪ್ರಕಾರ ನೀವು PDF ಮಾಡಿ, ಸೊ ಆ PDF ಮುಖಾಂತರ ನೀವೇನು ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇದೇ ಕ್ವಶನ್ ಯಾವುದಾದ್ರೆ ರಾಂಗ್ ಅನಿಸಿತ್ತಂದರೆ, ನಿಮ್ಮ ಕ್ವಶನ್ ರೈಟ್ ಆಗಿತ್ತಂದರೆ, ಸೊ ಈ ಥರ ನೀವು ಅಬ್ಜೆಕ್ಷನ್ಸ್ ಕೂಡ ಸಲ್ಲಿಸ್ಬೋದು. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಕೆಲವೊಂದಷ್ಟು ಕ್ವಶನ್ಸ ಅಬ್ಜೆಕ್ಷನ್ ಸಲ್ಲಿಸಿದ ನಂತರ ನೆಕ್ಸ್ಟ್ ಅವು ಏನಾಗುತ್ತೆ, ರೀಚೆಕ್ ಆಗಿ ಅಗೇನು ಹೊಳ್ಳಿ ಮತ್ತೊಮ್ಮೆ ಏನಾಗುತ್ತೆ, ಮತ್ತೊಮ್ಮೆ ಕೀ ಆನ್ಸರ್ಸನ್ನು ಫೈನಲ್ ಆಗಿ ಕೀ ಆನ್ಸರ್ಸನ್ನು ಬಿಡ್ತಾರೆ. ಓಕೆ, ಸೊ ಈಗ ಇರುವಂಥ ಆಫಿಷಿಯಲ್ ಕೀ ಆನ್ಸರ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಅವು ಫೈನಲೇ, ಬಟ್ ಸ್ವಲ್ಪ ಏನಾದರೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಓಕೆ, ಸೊ ಈಗ MB ಯಾರಿದ್ದೀರಲ್ಲ, ಸೊ ಎಂಟ್ರೆನ್ಸ್ ಎಕ್ಸಾಮ್ ಬರ್ದಿದ್ದಾರಲ್ಲ, ಸೊ ಅವರೆಲ್ಲ ನೀವು ನೋಡ್ಕೊರಿ. ಸೊ ಇವೆಲ್ಲ ಕೀ ಆನ್ಸರ್ಸ್ ಇದ್ದಾವೆ. ಸೊ ಜೆನ್ಯೂನ್ ಇದು ಆಫಿಷಿಯಲಿ ಕೀ ಆನ್ಸರ್ಸ್ ಇವ. ಸೊ ಇದೆಲ್ಲ ನೋಡ್ಬೇಕು ನೀವು, ಭಾಳ ಏನು ಇದರಲ್ಲಿ ಚೇಂಜಸ್ ಆಗೋದಿಲ್ಲ. ಓಕೆ, ಸೊ MCAದವ್ರು ಕೂಡ ನೋಡ್ಬೋದು. ಇನ್ನೊಂದು, ಸೊ ಈ PDF ನಿಮ್ಗೆ ಬೇಕಾಗಿತ್ತಂದ್ರೆ ಏನು ಮಾಡ್ಬೇಕಂದ್ರೆ, ಜಸ್ಟ್ ಈ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ಈಗ ನೀವೇನು ವಿಡಿಯೋ ನೋಡತ್ತೀರಲ್ಲ, ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಸೊ ಇದೆ ಎಲ್ಲ ಥರದ್ದು ಲಿಂಕ್ ಇದೆ ನೋಡಿರಿ. MBA ಆನ್ಸರ್ಸು ಲಿಂಕ್ ಇದೆ, MCA ಆನ್ಸರ್ಸು ಲಿಂಕ್ ಇದೆ. ಅಂದರೆ ಈ ಥರ ಇದು PDF ಲಿಂಕ್ ಇದೆ. ಸೊ ನೆಕ್ಸ್ಟ್ ಅಬ್ಜೆಕ್ಷನ್ ಸಲ್ಲಿಸ್ಬೇಕಾದ್ರೆ ಸೊ ಒಂದು ಪೋರ್ಟಲ್ ಕೂಡ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡೈರೆಕ್ಟಾಗಿ ಪೋರ್ಟಲ್ ಓಪನ್ ಆಗುತ್ತೆ, ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಓಕೆ, ಆಲ್ಮೋಸ್ಟ್ ಆಲ್ ಇವೆಲ್ಲ ಏನು ಕೀ ಆನ್ಸರ್ಸ್ ಅದಲ್ಲ, ಇವ ಫೈನಲ್ ಕೀ ಆನ್ಸರ್ಸ. ಓಕೆ, ನೆಕ್ಸ್ಟ್ ಸ್ವಲ್ಪ ಏನಾದರೂ ಚೇಂಜಸ್ ಆಗುತ್ತವೆ, ಅದು ನೆಕ್ಸ್ಟ್ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ KE ದವರ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಆಲ್.